ನಮಸ್ಕಾರ ವೀಕ್ಷಕರೇ. ಸದ್ಯ ಟ್ರೆಂಡಿಂಗ್ ನಲ್ಲಿರೋ ಸಿನಿಮಾ ನಟರ ಪೈಕಿ ಅಂದ್ರೆ ಪಾಸಿಟಿವ್ ವಿಚಾರಗಳಲ್ಲಿ ಟ್ರೆಂಡಿಂಗ್ ನಲ್ಲಿರೋ ಸಿನಿಮಾ ನಟರ ಪೈಕಿ ತೆಲುಗು ನಟ ಪವನ್ ಕಲ್ಯಾಣ್ ಕೂಡ ಮೊದಲ ಸಾಲಲ್ಲಿದ್ದಾರೆ. ಏಕಕಾಲಕ್ಕೆ ಸಿನಿಮಾದಲ್ಲೂ ಸೂಪರ್ ಸ್ಟಾರ್ ಹಾಗೂ ರಾಜಕೀಯದಲ್ಲೂ ಮಾಸ್ ಲೀಡರ್ ಎನಿಸಿಕೊಂಡಿರೋ ಪವನ್ರ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗ್ತಾ ಹೋಗುತ್ತವೆ. ಎನ್ಡಿಎಯನ್ನ ಗಟ್ಟಿಗೊಳಿಸೋದರ ಜೊತೆಗೆ 100ರ ಸ್ಟ್ರೈಕ್ ರೇಟ್ ನಲ್ಲಿ ಸ್ಪರ್ಧಿಸಿದ ಎಲ್ಲಾ ಕ್ಷೇತ್ರಗಳಲ್ಲೂ ಜನಸೇನಾ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ತಾವು ಗೆದ್ದು ಇಂದು ಡಿಸಿಎಂ ಹುದ್ದೆ ಹಿಡಿದಿದ್ದಾರೆ. ಈ ಗೆಲುವಿಗೆ ಅವರು ಪಟ್ಟ ಶ್ರಮ ಹೇಗಿತ್ತು ಅನ್ನೋದನ್ನ ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಾವು ಹೇಳಿದ್ವಿ. ಆದ್ರೆ ಈಗ ಅದೆಲ್ಲದಕ್ಕಿಂತ ಸುದ್ದಿ ಆಗ್ತಾ ಇರೋದು ರಾಜಕೀಯದಲ್ಲಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಪವನ್ ಅಡ್ಡದಾರಿ ಹಿಡಿಲಿಲ್ಲ ಅನ್ನೋದು. ಗೆದ್ದ ಮೇಲಾದ್ರೂ ಅಷ್ಟೇ ಹಣದಾಸೆಗೆ ದೊಡ್ಡ ದೊಡ್ಡ ಸಚಿವ ಸ್ಥಾನ ಕೇಳದೆ ತಮ್ಮ ವಿಷನ್ ಏನಿದೆಯೋ ಅದಕ್ಕೆ ತಕ್ಕಂತ ಸ್ಥಾನಗಳನ್ನ ಪಡೆದು ತೃಪ್ತಿ ಪಟ್ಟಿದ್ದಾರೆ. ಹಾಗಿದ್ರೆ ಪವನ್ ನಿಲುವುಗಳು ಹೇಗಿದ್ವು? ಕಟ್ಟರ್ ಹಿಂದುತ್ವವಾದಿ ಪವನ್ ಕಲ್ಯಾಣ್ ಫ್ಯಾನ್ ಬೇಸ್ ಹೇಗಿತ್ತು? ಗೆದ್ದ ಬಳಿಕ ಅವರು ಮಾಡಿದ ಮೊದಲ ಕೆಲಸ ಏನು? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಿನಿಮಾ ಇಂಡಸ್ಟ್ರಿ. ಬಹಳ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯನ್ನ ನೋಡ್ತಾ ಇರುವವರಿಗೆ ಒಂದು ವಿಷಯ ಗೊತ್ತಿರುತ್ತೆ. ಅದೇನು ಅಂದ್ರೆ ಯಾವೊಬ್ಬ ನಟ ನಟಿಗೂ ತಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆಯಿಂದ ಮಾತನಾಡೋ ಗಟ್ಸ್ ಇಲ್ಲ ಅನ್ನೋದು. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿರೋ ಕೆಲವೇ ನಟರಲ್ಲಿ ಮೊದಲಿಗರು ಈ ಪವನ್ ಕಲ್ಯಾಣ್. ಬಹಳ ಹಿಂದೆ ಬೇಡ, ಮೊನ್ನೆಯಷ್ಟೇ ಐ ಸ್ಟ್ಯಾಂಡ್ ವಿತ್ ರಾಫಾ ಅಂತ ಹಾಕಿಕೊಂಡು ನನ್ನ ಯೋಗ್ಯತೆ ಇಷ್ಟೇ ಅನ್ನೋದನ್ನ ಹಲವು ಸೆಲೆಬ್ರಿಟಿಗಳು ಸಾಬೀತು ಮಾಡಿದ್ರು. ಅದೇ ಕಾಶ್ಮೀರದಲ್ಲಿ ಹಿಂದೂ ಯಾತ್ರಾರ್ಥಿಗಳ ಮೇಲೆ ಟೆರರ್ ಅಟ್ಯಾಕ್ ಆದಾಗ ಇವರು ಯಾರದ್ದು ಸದ್ಯ ಇಲ್ಲ. ಇಂಥವರೇ ತುಂಬಿ ತುಳುಕುತ್ತಿರೋ ಚಿತ್ರರಂಗದಲ್ಲಿ ಪವನ್ ಕಲ್ಯಾಣ್ರ ವರ್ಚಸ್ಸೇ ಬೇರೆ. ಪವನ್ ಕಲ್ಯಾಣ್ ಅನ್ನೋ ಹೆಸರಿಗೆ ಆಂಧ್ರದಲ್ಲಿ ಇಂದು ನಿನ್ನೆಯಿಂದ ಕ್ರೇಜ್ ಇರೋದಲ್ಲ. ಅವರ ಮೊದಲ ಸಿನಿಮಾ ರಿಲೀಸ್ ಆಗಿ ಗೆದ್ದಾಗಿನಿಂದಲೂ ಪವನ್ ಕಲ್ಯಾಣ್ಗೆ ದೊಡ್ಡ ಕ್ರೇಜ್ ಇದೆ. ಅಣ್ಣ ಮೆಗಾಸ್ಟಾರ್ ಚಿರಂಜೀವಿ ಹೆಸರಲ್ಲಿ ಸಿನಿಮಾ ಲೋಕಕ್ಕೆ ಬಂದರೂ ಪವನ್ ಕಲ್ಯಾಣ್ರಿಗೆ ತಮ್ಮದೇ ಆದ ಫ್ಯಾನ್ ಬೇಸ್ ಇದೆ. ಕೇವಲ ಆಂಧ್ರ ತೆಲಂಗಾಣ ಮಾತ್ರವಲ್ಲದೆ ಅವರ ಸಿನಿಮಾ ಬೆಂಗಳೂರಲ್ಲೂ ಕೂಡ ಸೂಪರ್ ಹಿಟ್ ಆಗುತ್ತವೆ. ಅಂತಹ ನಟ ರಾಜಕೀಯಕ್ಕೆ ಹೋದಾಗ ಜನರನ್ನ ಓಲೈಸೋದಕ್ಕೆ ಜಾತ್ಯತೀತತೆ ಅನ್ನೋ ಅಸ್ತ್ರವನ್ನ ಉಪಯೋಗಿಸಬಹುದಿತ್ತು. ಆದ್ರೆ ಆ ಕೆಲಸವನ್ನ ಯಾವತ್ತೂ ಮಾಡ್ಲೇ ಇಲ್ಲ ಪವನ್ ಕಲ್ಯಾಣ್. ಕೆಲ ನಟರಿಗೆ ನಾನೊಬ್ಬ ಹಿಂದೂ ಅಂತ ಹೇಳಿಕೊಳ್ಳೋದಕ್ಕೆ ಅದೇನೋ ಮುಜುಗರ. ಏನೋ ಒಂಥರ ಮೈ ಮೇಲೆ ಕಂಬಳಿ ಹುಳ ಹರಿದಂತೆ ಮಾಡೋ ಸೋ ಕಾಲ್ಡ್ ಸೆಲೆಬ್ರಿಟಿಗಳ ಮಧ್ಯೆ ಪವನ್ ನಾನೊಬ್ಬ ಹಿಂದೂ, ನನ್ನದು ಸನಾತನ ಧರ್ಮ ಅಂತ ಹೇಳಿಕೊಳ್ಳೋದಕ್ಕೆ ಯಾವತ್ತೂ ಹೆದರ್ಲೇ ಇಲ್ಲ. ಹೌದು, ಪವನ್ ಕಲ್ಯಾಣ್ ರಾಜಕೀಯಕ್ಕೆ ಬಂದಾಗ ತಮ್ಮ ಉದ್ದೇಶ ಏನು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಅದರ ಜೊತೆಗೆ ತಾನೊಬ್ಬ ಕಟ್ಟರ್ ಹಿಂದೂ ಅನ್ನೋದನ್ನು ಕೂಡ ಅಷ್ಟೇ ದೊಡ್ಡ ದನಿಯಲ್ಲಿ ಹೇಳಿದ್ರು. ತಮಗೆ ಹಿಂದುತ್ವದ ಮೇಲೆ ಗೌರವ ಇದೆ ಅನ್ನೋ ಕಾರಣಕ್ಕೆ ಇತರೆ ಧರ್ಮಗಳನ್ನ ತೆಗಳೋ ಕೆಲಸವನ್ನ ಪವನ್ ಯಾವತ್ತೂ ಮಾಡ್ಲೇ ಇಲ್ಲ. ಕೇವಲ ತಮ್ಮ ಧರ್ಮದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು. ಅಂದಹಾಗೆ YSRCP ಜಗನ್ರನ್ನ ನೇರವಾಗಿ ಎದುರು ಹಾಕಿಕೊಳ್ತಾರೆ. ಅದಕ್ಕೆ ದೇವಸ್ಥಾನದ ಹಣ ಲೂಟಿಯೂ ಪ್ರಮುಖ ಕಾರಣ. 2014ರಲ್ಲಿ NDAಗೆ ಬೆಂಬಲ ಸೂಚಿಸಿದ್ದ ಪವನ್ ಜಗನ್ ಹಾಗೂ ಅವರ ಪಕ್ಷವನ್ನ ರಾಜಕೀಯವಾಗಿ ವಿರೋಧಿಸಿದ್ರು. ಅಲ್ಲದೆ ಒಂದಷ್ಟು ಕಾರಣಗಳನ್ನ ಕ್ಲಿಯರ್ ಆಗಿ ಹೇಳಿದ್ರು. ಆಂಧ್ರ ಪ್ರದೇಶ ವಿಭಜನೆಯಲ್ಲಿ ಕಾಂಗ್ರೆಸ್ ಹಾಗೂ YCP ಪಾತ್ರ ಇದೆ. ಆದ್ರಿಂದ ಈ ಎರಡೂ ಪಕ್ಷಗಳು ನನ್ನ ಎದುರಾಳಿ ಅನ್ನೋದನ್ನ ಘಂಟಾಘೋಷವಾಗಿ ಹೇಳಿದ್ರು. ಆಗ ಪವನ್ಗೆ ರಾಜಕೀಯದಲ್ಲಿ ಯಾವ ಶಕ್ತಿಯೂ ಇರಲಿಲ್ಲ, ಯಾವ ಚುನಾವಣೆಯನ್ನು ಅವರು ಎದುರಿಸಿರ್ಲಿಲ್ಲ, ಯಾವ ಸೀಟನ್ನು ಗೆದ್ದಿರ್ಲಿಲ್ಲ. ಆದ್ರೆ ಆಗಿಂದ ಈಗಿನ ತನಕ ಅವರದ್ದು ಒಂದೇ ನಿಲುವು ಅನ್ನೋದು ಶ್ಲಾಘನೀಯ. ಇನ್ನು ಆಂಧ್ರದಲ್ಲಿ ಮಲಗಿದ್ದ ಹಿಂದೂಗಳನ್ನ ಪವನ್ ಬಡಿದೆಬ್ಬಿಸಿದ್ರು ಅನ್ನೋ ಮಾತುಗಳು ಈಗ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಇದು ತಿಳಿಬೇಕು ಅಂದ್ರೆ ಪ್ರಚಾರದ ವೇಳೆ ಪವನ್ರ ಭಾಷಣಗಳನ್ನ ಕೇಳಬೇಕು. ಸ್ವತಃ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದ ಜಗನ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಮತಾಂತರ ಮಾಡಿಸ್ತಾ ಇರೋ ಆರೋಪಗಳಿದ್ವು. ಇದರ ಜೊತೆಗೆ ಸನಾತನ ಧರ್ಮೀಯರ ಪವಿತ್ರ ಸ್ಥಳ ತಿರುಪತಿಯನ್ನ ಜಗನ್ ಟಾರ್ಗೆಟ್ ಮಾಡಿದ್ರು. ಅಲ್ಲಿ ಕ್ರಿಶ್ಚಿಯನ್ ಧರ್ಮೀಯರನ್ನ ಆಡಳಿತಕ್ಕೆ ನೇಮಿಸೋದು, ಹುಂಡಿ ಹಣವನ್ನ ಸರ್ಕಾರಕ್ಕೆ ಪಡೆಯೋದು ಇಂಥದ್ದೆಲ್ಲ ಎಗ್ಗಿಲ್ಲದೆ ನಡೀತಾ ಇತ್ತು. ಇದರ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದೆ ಪವನ್ ಕಲ್ಯಾಣ್. ಯಾವುದೇ ಕಾರಣಕ್ಕೂ ಆಂಧ್ರದಲ್ಲಿ ಹಿಂದೂ ಧರ್ಮದ ಅಸ್ಮಿತೆಗೆ ಧಕ್ಕೆ ಬಂದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ. ಹಿಂದೂ ಧರ್ಮ ಅಂದ್ರೆ ನಿಮಗೆ ಅಷ್ಟು ಕೇವಲ ಆಯ್ತಾ? ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಅಂದುಕೊಂಡಿದ್ದೀರಾ ಅಂತ ನೇರವಾಗಿ CM ಜಗನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಿದ್ದು ಪವನ್ ಕಲ್ಯಾಣ್. ಇನ್ನು ತಿರುಪತಿ ವಿಚಾರದಲ್ಲೂ ಪವನ್ ಮಾತುಗಳು ನೇರವಾಗಿದ್ವು. ಅತ್ಯಂತ ಹೆಚ್ಚು ಕಾಣಿಕೆ ಬರೋ ತಿರುಪತಿಯಲ್ಲಿ ಜಗನ್ ತಮ್ಮ ಕುಟುಂಬದವರನ್ನ ಆಡಳಿತದಲ್ಲಿ ನೇಮಕ ಮಾಡಿ ಇಡೀ ದೇಗುಲವನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಯೋಚಿಸ್ತಾ ಇದ್ರು. ಕಾಣಿಕೆ ದುಡ್ಡು ಸರ್ಕಾರಕ್ಕೆ ಅಂತ ಹೇಳಿ ಅದನ್ನ ದುರ್ಬಳಕೆ ಮಾಡಿಕೊಳ್ತಾ ಇರೋ ಆರೋಪಗಳು ಬಂದಿದ್ವು. ಸಾಕಷ್ಟು ಹಿಂದೂಗಳು ಹಾಗೂ ದೇಗುಲದಲ್ಲಿ ಇರುವ ಸಾಕಷ್ಟು ಸಿಬ್ಬಂದಿಗಳು ಈ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು.
ಇದೆಲ್ಲ ದಾಖಲೆಗಳನ್ನ ಪಡೆದುಕೊಂಡಿದ್ದ ಪವನ್ ತಮ್ಮ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲು ತಿರುಪತಿಯನ್ನ ಮತಾಂತರಿಗಳ ಕೈಯಿಂದ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ರು. ಅಲ್ಲಿ ದರೋಡೆ ಆಗ್ತಾ ಇರೋ ಹಣವನ್ನ ಕಾಲೇಜುಗಳಿಗೆ ಹಾಗೂ ಇತರೆ ಜನೋಪಯೋಗಿ ಕೆಲಸಗಳಿಗೆ ಸದ್ಬಳಕೆ ಮಾಡ್ತೀವಿ ಅನ್ನೋ ಭರವಸೆಯನ್ನ ನೀಡಿದ್ರು. ಇಡೀ ರಾಜ್ಯದಲ್ಲಿ ಹಿಂದೂ ದೇಗುಲಗಳು ಹಾಗೂ ಧರ್ಮಕ್ಕೆ ಧಕ್ಕೆ ಬರೋ ಕೆಲಸಗಳಿಗೆ ಅಂತ್ಯ ಹಾಡ್ತೀವಿ ಅನ್ನೋದನ್ನ ಬಲವಾಗಿ ಹೇಳ್ತಾ ಬಂದ್ರು. ಈ ರೀತಿ ಎಲ್ಲೂ ಕೂಡ ತಮ್ಮ ಧರ್ಮಕ್ಕೆ ವಿರುದ್ಧವಾಗಿ ನಡೆಯದೆ ವಾಸ್ತವವನ್ನ ಹೇಳಿಕೊಂಡೇ ಅಷ್ಟು ಸೀಟ್ಗಳಲ್ಲಿ ವಿಜಯ ಪತಾಕೆ ಹಾರಿಸಿದ್ರು ಜನಸೇನಾನಿ ಪವನ್. ಇನ್ನು ಚುನಾವಣೆಯನ್ನ ಗೆದ್ದ ಬಳಿಕವಾದ್ರೂ ಅಷ್ಟೇ ಮೊದಲು ಹರಕೆಯನ್ನ ತೀರಿಸೋ ಕೆಲಸ ಮಾಡಿ ಎಲ್ಲರ ಗಮನ ಸೆಳೆದ್ರು. ಉತ್ತರ ಆಂಧ್ರದ ಅನಕಪಲ್ಲಿಯಲ್ಲಿರೋ ನೂಕಲಮ್ಮ ದೇವರಿಗೆ ಅಪಾರ ಪ್ರಮಾಣದಲ್ಲಿ ಭಕ್ತರಿದ್ದಾರೆ. ಬೇಡಿಕೆಯನ್ನ ತಾಯಿ ಈಡೇರಿಸ್ತಾಳೆ ಅನ್ನೋ ಬಲವಾದ ನಂಬಿಕೆ ಇದೆ. ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನ ಹೇಳಿಕೊಂಡಿದ್ರು ಪವನ್. ಎಲೆಕ್ಷನ್ನಲ್ಲಿ ನಿರೀಕ್ಷೆಗೂ ಮೀರಿದ ಗೆಲುವು ಸಾಧಿಸ್ತಾ ಇದ್ದ ಹಾಗೆ ಮೂಕಾಂಬಿಕಾ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ತಮ್ಮ ನಂಬಿಕೆಯೇ ತಮಗೆ ಗೆಲುವು ತಂದು ಕೊಟ್ಟಿದೆ ಅನ್ನೋದನ್ನ ಬಲವಾಗಿ ನಂಬಿದ್ದಾರೆ ಪವನ್ ಕಲ್ಯಾಣ್. ಉನ್ನತ ಸ್ಥಾನದಲ್ಲಿರೋ ಕೆಲವರು ತಮ್ಮ ಧಾರ್ಮಿಕ ನಂಬಿಕೆಗಳು, ಅದರಲ್ಲೂ ಸನಾತನ ಧರ್ಮವನ್ನ ಪಾಲನೆ ಮಾಡೋದು ಗೊತ್ತಾದ್ರೆ ಫ್ಯಾನ್ಸ್ ಕೈಬಿಟ್ಟು ಹೋಗ್ತಾರೆ ಅಂತ ಹಿನ್ನಡೆ ಹಾಕ್ತಾರೆ. ಇನ್ನು ಕೆಲವರು ಕದ್ದು ಮುಚ್ಚಿ ಹೋಮ ಮಾಡಿಸೋದು, ದೇವರಿಗೆ ಕೈ ಮುಗಿಯೋದು ಮಾಡ್ತಾರೆ. ಇನ್ನೂ ಕೆಲವರು ಎದುರಲ್ಲಿ ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಗುಟ್ಟಾಗಿ ದೇವರಿಗೆ ಕೈ ಮುಗಿತಾರೆ. ಆದ್ರೆ ಪವನ್ ಕಲ್ಯಾಣ್ ನಾನು ನುಡಿದಂತೆಯೇ ನಡೆಯೋದು ಅನ್ನೋದನ್ನ ಪ್ರತಿ ಹೆಜ್ಜೆಯಲ್ಲೂ ಸಾಬೀತು ಮಾಡ್ತಾ ಇದ್ದಾರೆ. ಇನ್ನು ಪವನ್ ಕಲ್ಯಾಣ್ ರಾಜಕೀಯ ಕ್ರಾಂತಿಯನ್ನ ಸ್ವತಃ ಮೋದಿ ಹಾಡಿ ಹೊಗಳಿದ್ರು. ಇಂಥ ದೊಡ್ಡ ಗೆಲುವು ಲಭಿಸಿದ್ದಕ್ಕೆ ಬೆನ್ನು ತಟ್ಟಿದ್ರು. ಸ್ವತಃ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಡಿಸಿಎಂ ಜೊತೆಗೆ ಗೃಹ ಖಾತೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಪವನ್ ಕಲ್ಯಾಣ್ ಪಡೆದಿದ್ದು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಅರಣ್ಯ ಇಲಾಖೆಗಳನ್ನ. ಅರ್ಥಾತ್ ನನ್ನ ಉದ್ದೇಶ ಹಣ ಮಾಡೋದಲ್ಲ, ಈ ಇಲಾಖೆಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರೋದೇ ನನ್ನ ಪ್ರಮುಖ ಉದ್ದೇಶ ಅನ್ನೋದನ್ನ ಈ ಮೂಲಕ ತಿಳಿಸಿದ್ದಾರೆ. ಅಲ್ಲದೆ ಮೊದಲ ಬಾರಿ ಅಧಿಕಾರ ಸಿಕ್ಕಿರೋದ್ರಿಂದ ರಾಜ್ಯದ ಸುಧಾರಣೆಗಾಗಿ ಶ್ರಮಿಸಲೇಬೇಕು ಅಂತ ಪಣ ತೊಟ್ಟಿರೋ ಪವನ್ ಈ ಖಾತೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಳ್ಳಿಗಳ ಅಭಿವೃದ್ಧಿ ಬಗ್ಗೆ ದೊಡ್ಡ ಕನಸನ್ನ ಹೊಂದಿದ್ದಾರೆ. ಇನ್ನು ಪವನ್ ಕಲ್ಯಾಣ್ರಿಗೆ ಸ್ವಲ್ಪ ಹಿನ್ನಡೆ ತರ್ತಾ ಇದ್ದಿದ್ದು ಅವರ ವೈಯಕ್ತಿಕ ಜೀವನ. ಅವರು 3 ಬಾರಿ ಮದುವೆ ಆಗಿದ್ದಾರೆ ಅನ್ನೋದನ್ನೇ ವಿಪಕ್ಷಗಳು ಬಲ ಮಾಡಿಕೊಂಡು ಅವರನ್ನ ಟೀಕಿಸ್ತಾ ಇದ್ರು. ಆದ್ರೆ ಇದ್ಯಾವುದಕ್ಕೂ ಪವನ್ ಹೆದರ್ಲೇ ಇಲ್ಲ. ಸಾಮಾಜಿಕವಾಗಿ ಈ ಟೀಕೆಗಳನ್ನ ಒಪ್ಪಿದ ಪವನ್ ಮೊದಲು ಇಬ್ಬರ ಜೊತೆ ಹೊಂದಾಣಿಕೆ ಆಗ್ಲಿಲ್ಲ, ಆದ್ರಿಂದ ಕಾನೂನಾತ್ಮಕವಾಗಿ ಬೇರೆ ಆದ್ವಿ. ಅವರಿಬ್ಬರು ಈಗ ನೆಮ್ಮದಿಯಿಂದ ಇದ್ದಾರೆ. ನನ್ನನ್ನ ಟ್ರೋಲ್ ಮಾಡೋ ಹೊತ್ತಲ್ಲಿ ಅವರಿಗೆ ಯಾಕೆ ತೊಂದರೆ ಕೊಡ್ತೀರಿ, ನನ್ನ ಬಗ್ಗೆ ಮಾತ್ರ ಮಾತಾಡಿ ಅಂತ ವಿಪಕ್ಷಗಳಿಗೆ ಟಾಂಗ್ ಕೊಟ್ರು. ಇನ್ನು ಅವರ 3ನೇ ಪತ್ನಿ ವಿದೇಶದವರಾಗಿದ್ರು, ಸಂಪೂರ್ಣ ಸನಾತನ ಧರ್ಮವನ್ನ ಅನುಸರಿಸ್ತಾ ಇದ್ದಾರೆ. ಇತ್ತೀಚೆಗೆ ಪವನ್ ಹಾಗೂ ಅವರ ಪತ್ನಿ ಚಿರಂಜೀವಿ ಮನೆಗೆ ಭೇಟಿ ನೀಡಿದಾಗ ಸನಾತನ ಸಂಪ್ರದಾಯದಂತೆ ಅಣ್ಣ ಅತ್ತಿಗೆಗೆ ನಮಸ್ಕಾರ ಮಾಡಿ ಗೆಲುವನ್ನ ಸಂಭ್ರಮಿಸಿದ್ರು. ಪವನ್ರ ಹೆಜ್ಜೆ ಹೆಜ್ಜೆಯಲ್ಲೂ ಸಂಸ್ಕಾರವಿದೆ ಅನ್ನೋದನ್ನ ಜನರು ಕೊಂಡಾಡಿದ್ರು. ಸದ್ಯ 55 ವರ್ಷದ ಪವನ್ ಕಲ್ಯಾಣ್ ರಾಜಕೀಯದಲ್ಲಿ ಇತಿಹಾಸವನ್ನ ಬರಿತಾ ಇದ್ದಾರೆ. ಮಧ್ಯವಯಸ್ಕರಾಗಿದ್ರು ರಾಜಕೀಯಕ್ಕೆ ಇದು ಸಣ್ಣ ಏಜ್. ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.